ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿ, ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆಯ ಕುರಿತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರು. ಅವರ ಕ್ಲಿನಿಕ್ ಇರುವುದು ವಾತ್ಸಲ್ಯ ಕ್ಲಿನಿಕ್, ಬಲ್ಮಠದಲ್ಲಿ, ಮಂಗಳೂರಿನ. ಮುಖ್ಯವಾಗಿ ಇವತ್ತು ನಾವು ಗರ್ಭಕೋಶದ ಒಂದು ಶಸ್ತ್ರಚಿಕಿತ್ಸೆ, ಒಂದು ವಿಶೇಷವಾದಂಥ ಶಸ್ತ್ರಚಿಕಿತ್ಸೆ NDVH ಅನ್ನೋದರ ಬಗ್ಗೆ ನಾವು ಅವರಿಂದ ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ ಡಾಕ್ಟ್ರೇ, ಈಗ ಈ ಗರ್ಭಕೋಶ ಅನ್ನುವಂಥದ್ದು ಮಹಿಳೆಯರ ಒಂದು ಮುಖ್ಯವಾದಂಥ ಅಂಗ. ಇದನ್ನು ತೆಗಿಲಿಕ್ಕೆ ಏನೆಲ್ಲ ಕಾರಣಗಳು? ಗರ್ಭಕೋಶದ ರೋಗಗಳೀಗ ಸುಮಾರು ಉಂಟು. ಅದು ಮೇನ್ಲಿ ಏಜ್ ಪ್ರಕಾರ ಇರುವಂಥದ್ದು. ಸಾಧಾರಣವಾಗಿ 30ರಿಂದ 50 ವರ್ಷದ ಹೆಂಗಸರಿಗೆ ಒಂದು ಥರದ ಪ್ರಾಬ್ಲಮ್ಮು, ಮತ್ತು 50-55 ವರ್ಷದ ನಂತರ ಮತ್ತೊಂದು ಥರದ ಪ್ರಾಬ್ಲಮ್ಸ್ ಬರ್ತದೆ. ಸಾಧಾರಣ 30ರಿಂದ 50 ವರ್ಷದ ಒಳಗಡೆ ಅವರಿಗೆ ಈ ಮುಟ್ಟಾದಾಗ ತುಂಬ ಬ್ಲೀಡಿಂಗ್ ಆಗೋದು. ನಾರ್ಮಲಿ 7 ದಿನದವರೆಗೆ ಬ್ಲೀಡಿಂಗ್ ನಾರ್ಮಲ್, 7 ದಿವಸಕ್ಕಿಂತ ಜಾಸ್ತಿ ಹೋಗೋದು ಅಥವಾ ಪೀಸ್ ಆಗಿ ಹೋಗೋದು, ಅದಕ್ಕೆ ಹೇಳೋದು ನಾವು ಮೆನೋರೇಜಿಯಾ ಅಂತ ಹೇಳ್ತೇವೆ. ಅದರೊಟ್ಟಿಗೆ ತಡಿಲಿಕ್ಕೆ ಆಗದ ಹೊಟ್ಟೆ ನೋವು, ಡಿಸ್ಮೆನೋರಿಯಾ. ತಡಿಲಿಕ್ಕೆ ಆಗದಂದ್ರೆ ಡೇ ಟು ಡೇ ಆಕ್ಟಿವಿಟೀಸೇ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಹ ಪ್ರಾಬ್ಲಮ್ಸ್ ಆಗ್ತದೆ. ನಾರ್ಮಲಿ ಬ್ಲೀಡಿಂಗ್ ಜಾಸ್ತಿ ಆಗೋದು ಫೈಬ್ರಾಯ್ಡ್ ಇಂದಲೂ ಇರ್ಬೋದು. ಫೈಬ್ರಾಯ್ಡ್ ಅಂದ್ರೆ ಗರ್ಭಕೋಶದಲ್ಲಿ ಬರುವ ಗಡ್ಡೆ. 100ರಲ್ಲಿ 50 ಜನರಿಗೆ ಅದು ಬರ್ತದೆ. 50 ಜನರಲ್ಲಿ 25 ಜನರಿಗೆ ಅದು ಉಪದ್ರ ಕೊಡ್ತದೆ. ಅಂದ್ರೆ ಬ್ಲೀಡಿಂಗ್ ಆಗ್ಲಿ, ಹೊಟ್ಟೆ ನೋವಾಗ್ಲಿ, ಮತ್ತೆ ಮಕ್ಕಳಾಗದಿರೋದು, ಇದೆಲ್ಲ ಸಮಸ್ಯೆಗಳು ಅದರಿಂದ ಬರ್ಬೋದು. ಉಳ್ದ 50 ಜನರಿಗೆ ಏನಿರುವುದಿಲ್ಲ. ಮತ್ತೆ ಇನ್ನೊಂದು ತರದಲ್ಲಿ ಬ್ಲೀಡಿಂಗ್ ಫೈಬ್ರಾಯ್ಡ್ ಅಲ್ಲದೆ ಅಡಿನೋಮೈಸಿಸ್ ಅಂತ ಹೇಳುವ ಕಂಡೀಷನ್ ಇದೆ. ಗರ್ಭಕೋಶದ ಗೋಡೆ ದಪ್ಪ ಇರೋದು, ಅದರಲ್ಲಿ ಸರ್ತಿಂದ ಸರ್ತಿಗೆ ಹೊಟ್ಟೆ ನೋವು ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾನೆ ಇರೋದು. 40ರಿಂದ 50 ವರ್ಷದ ಒಳಗಿನ ಪ್ರಾಬ್ಲಮ್. ಇದು 2ನೇ ವಿಷಯ. 3ನೇ ವಿಷಯ DUB ಅಂತ ಹೇಳ್ತೇವೆ, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್. ಅದರಲ್ಲಿ ಗಡ್ಡೆ ಆಗ್ಲಿ ದಪ್ಪ ಆಗ್ಲಿ ಎಂಥದ್ದು ಇರುವುದಿಲ್ಲ, ಬಟ್ ಹಾರ್ಮೋನ್ ವ್ಯತ್ಯಾಸದಿಂದಾಗಿ, ಫಾರ್ ಎಕ್ಸಾಂಪಲ್ PCOD ಅಂತ ಹೇಳ್ತೇವೆ, ಈಗ ಜಾಸ್ತಿ ಅದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಎಗ್ ಕರೆಕ್ಟ್ ರಿಲೀಸ್ ಆಗದೆ ಹಾರ್ಮೋನ್ ವ್ಯತ್ಯಾಸ ಆಗಿ ಅಂತ ಪೇಷಂಟ್ಸ್ಗಳು ವೆಯ್ಟ್ ಅಲ್ಲಿ ಇನ್ಕ್ರೀಸ್ ಇರ್ತಾರೆ, ಒಬೇಸ್ ಇರ್ತದೆ. ಅದರಿಂದಾಗಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆಗಿ ಬ್ಲೀಡಿಂಗ್ ಸಹ ಜಾಸ್ತಿ ಆಗೋದು. ಅದು ವೆರಿ ಕಾಮನ್. ಈ ಔಟ್ಸೈಡ್ ಫುಡ್ ತಿನ್ನೋದರಿಂದಾಗಿ, ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಹಾಗೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಗರ್ಭಕೋಶದಲ್ಲಿ ಏನಿರುವುದಿಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಬ್ಲೀಡಿಂಗ್ ಆಗುವಂಥದ್ದು. ಅದರಿಂದಾಗಿ ಅದು ಗರ್ಭಕೋಶ ತೆಗೆಯುವ ಪರಿಸ್ಥಿತಿ ಬರ್ತದೆ. ಹೀಗೆಲ್ಲ ಈ ತರದ ಬೆನೈನ್ ರೀಸನ್ಸ್. ಮತ್ತೆ ಕ್ಯಾನ್ಸರ್ಸ್, ಗರ್ಭಕೋಶದ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಆಗಲಿ, ಇದರಿಂದಲೂ ಇರ್ಬೋದು. ಗರ್ಭಕೋಶ ತೆಗಿಬೇಕಾಗಿ ಬರ್ಬೋದು. ಮತ್ತೆ ಏಜ್ ಆದ ನಂತರ 50-55 ವರ್ಷದ ನಂತರ ಈಗ ಸುಮಾರು ಡೆಲಿವರಿ ಆದವರಿಗೆ ಪುನಃ ಗರ್ಭಕೋಶ ಜಾರೋದು, ಮತ್ತೆ ಕ್ಯಾನ್ಸರ್ ಕಾಣಿಸಿಕೊಳ್ಳುವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ ಇಂದಾಗಿ ಅದು ತೆಗಿಬೇಕಾಗಿ ಬರುವ ಸಾಧ್ಯತೆಗಳಿವೆ. ಈಗ ಗರ್ಭಕೋಶ ತೆಗೆಯುವುದು ಅಂದರೆ ಬರೀ ಗರ್ಭಕೋಶವನ್ನು ಮಾತ್ರ ತೆಗೆಯುವುದಾ, ಅದರ ಜೊತೆ ಬೇರೆ ಅಂಡಾಶಯ, ಓವರೀಸು ಇಂಥದ್ದೆಲ್ಲ ಇರ್ತದಲ್ಲ, ಅದೆಲ್ಲ ತೆಗೆಯುವುದಾ, ಹೇಗೆ? ಸಾಧಾರಣವಾಗಿ ಸಣ್ಣ ಪ್ರಾಯದಲ್ಲಿ ಈಗ ಈ ಥರ ಬೆನೈನ್ ಲೀಜನ್ಸ್ನ, ಫೈಬ್ರಾಯ್ಡ್, ಅಡಿನೋಮೈಸಿಸ್ ಅಂತ ಯಾವ DUB, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಆಗುವಂಥದ್ದು, ಅಂಥ ಕೇಸ್ಗಳಲ್ಲಿ ಬರೀ ಗರ್ಭಕೋಶ ಮಾತ್ರ ತೆಗೆದು ಬಿಡ್ತೇವೆ. ಬಟ್ ಎನಿ ಪೇಷಂಟ್ ಈಗ ಬ್ಲೀಡಿಂಗ್ ಬಂದರೆ ಫಸ್ಟ್ ಫಾರ್ಮೋಸ್ಟ್ ಡೈರೆಕ್ಟ್ ಗರ್ಭಕೋಶ ತೆಗಿಲಿಕ್ಕೆ ಹೋಗೋದಿಲ್ಲ. ನಾವು ಫಸ್ಟಿಗೆ ಬಯಾಪ್ಸಿ ಮಾಡ್ತೇವೆ, ಎಂಡೋಮೆಟ್ರಿಯಲ್ ಬಯಾಪ್ಸಿ ಮಾಡಿ ರಿಪೋರ್ಟ್ ಬಂದ ನಂತರ ನಾವು ಅದನ್ನು ಡಿಸೈಡ್ ಮಾಡೋದು. ನಾರ್ಮಲಿ ಅದರಲ್ಲಿ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪೋರ್ಟ್ ಬರ್ಬೋದು. ಈಗ ಪ್ರೀ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ ಬರುವ ಮೊದಲಿನ ಸ್ಟೇಜ್, ಹಾಗೇನಾದರೂ ಇದೆ ಅಂತ ಆದರೆ ಈವನ್ ಓವರೀಸ್ ಸಹ ತೆಗೆದು ಬಿಡ್ತೇವೆ. ಇಲ್ಲದಿದ್ದರೆ ಬರೀ ಗರ್ಭಕೋಶ ಮಾತ್ರ ತೆಗೆದು ಬಿಡ್ತೇವೆ, ಓವರೀಸನ್ನು ಬಿಡ್ತೇವೆ. ಯಾಕೆಂದರೆ ನಮಗೆ ಮೋಸ್ಟ್ಲಿ ಬೇಕಾಗೋದು ಓವರೀಸ್. ಈ ಓವರೀಸಿಂದ ಹಾರ್ಮೋನ್ಸ್ ಬರೋದು, ಈಸ್ಟ್ರೋಜನ್ ನಮ್ಮ ಹಾರ್ಟಿಗೆ, ಬೋನಿಗೆ, ಸ್ಕಿನ್ನಿಗೆ, ಮೈಂಡಿಗೆ ಎಲ್ಲದಕ್ಕೆ ಬೇಕಾಗೋದು ಹಾರ್ಮೋನ್ಸ್. ಹಾಗೆ ಓವರೀಸ್ ತೆಗೆದ ಕೂಡಲೇ ನಿಮಗೆ ಅದು ಮೆನೋಪಾಸ್ ಅಂತ ಆಗಿಬಿಡ್ತದೆ.
ಈಗ ಮೆನೋಪಾಸ್ ಅಂದ್ರೆ ಓವರಿಯಿಂದ ಬರುವ ಹಾರ್ಮೋನ್ಸ್ ಕಡಿಮೆ ಆಗುದು ಅಥವಾ ನಿಲ್ಲುವುದಕ್ಕೆ ಮೆನೋಪಾಸ್ ಅಂತ ಹೇಳ್ತೇವೆ. ನಾವು ಸರ್ಜಿಕಲಿ ಆ ಓವರಿ ತೆಗೆದ್ರೆ ಅದಕ್ಕೆ ಸರ್ಜಿಕಲ್ ಮೆನೋಪಾಸ್ ಅಂತ ಹೇಳ್ತೇವೆ. ಅದರದ್ದು ಸಿಂಪ್ಟಮ್ಸ್ ಸಡನ್ ವಿಡ್ರಾಲ್ ಆಫ್ ದ ಹಾರ್ಮೋನ್ಸ್ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಇರ್ತದೆ, ಎಕ್ಸಾಜಿರೇಟೆಡ್ ಸಿಂಪ್ಟಮ್ಸ್ ಇರ್ತದೆ. ಮೈಂಡಿಗೆ ಕಿರಿಕಿರಿ ಆಗೋದು, ಹಾಟ್ ಫ್ಲಶ್, ಸೆಕೆ ಆಗೋದು, ಮೇಲಿಂದ ಕೆಳಗೆವರೆಗೆ ಬೆವರೋದು, ರಾತ್ರಿ ಇಡೀ ಎಚ್ಚರ ಆಗೋದು, ಕಿರಿಕಿರಿ, ಹಾಟ್ ಫ್ಲಶ್ ಅಂತ ಹೇಳ್ತೇವೆ ಮೆನೋಪಾಸಲ್ ಸಿಂಪ್ಟಮ್ಸ್. ಅದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಶುರು ಆಗ್ತದೆ. ನ್ಯಾಚುರಲ್ ಮೆನೋಪಾಸ್ ಅಂದ್ರೆ ಬಾಡಿ ಸ್ಲೋಲಿ ಅಡ್ಜಸ್ಟ್ ಆಗಿ, ಅದು ಸ್ವಲ್ಪ ಎಲ್ಲರಿಗೆ ಒಂದೇ ತರ ಇರೋದಿಲ್ಲ, ಸ್ವಲ್ಪ ಸ್ಮೂತ್ ಆಗಿ ಪೇಷಂಟ್ ಅಡ್ಜಸ್ಟ್ ಆಗುವ ಚಾನ್ಸಸ್ ಇರ್ತದೆ. ಇದರಲ್ಲಿ ಸಿಂಪ್ಟಮ್ಸ್ ಜಾಸ್ತಿ, ಇರಿಟೇಬಲ್ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ಇದು ತೆಗೆಯುವುದಿಲ್ಲ. ಪ್ರೀ ಕ್ಯಾನ್ಸರಸ್ ಹಾಗೇನಾದ್ರೂ ಇದೆ ಅಂತ ಸ್ವಲ್ಪ ಡೌಟ್ ಇದ್ರೆ ಮಾತ್ರ ಓವರೀಸ್ ಸಹ ತೆಗಿತೇವೆ. ಈಗ ಈ ಪ್ರೀ ಕ್ಯಾನ್ಸರಸ್ ಅಂತ ಒಂದು ಮಾತು ಹೇಳಿದ್ರಿ, ಅಂದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಾಗ್ತದೆ ಅದರಲ್ಲಿ? ಎಂಡೋಮೆಟ್ರಿಯಲ್ ಬಯಾಪ್ಸಿಯಲ್ಲಿ ಈಗ ಸುಮಾರು ರಿಪೋರ್ಟ್ ನಾ ಹೇಳಿದ್ನಲ್ಲ, ಈಗ ಏಟಿಪಿಕಲ್ ಸೆಲ್ಸ್ ಇರ್ತದೆ, ಅಂದ್ರೆ ಕಾಂಪ್ಲೆಕ್ಸ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಥವಾ ಏಟಿಪಿಕಲ್ ಹೈಪರ್ಪ್ಲೇಸಿಯಾ ಅಂತ ಇರ್ತದೆ. ಅಂತ ಕಂಡೀಷನ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರುವ ಚಾನ್ಸ್ ಇದೆ. ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಅಂದ್ರೆ ಈವನ್ ಓವರೀಸ್ ಎಲ್ಲ ಅಟ್ಯಾಚ್ಮೆಂಟ್ ಇರ್ತದಲ್ಲ, ಅದನ್ನು ಸಹ ತೆಗೆದು ಬಿಡ್ತೇವೆ ನಾವು ಪ್ರೀ ಕ್ಯಾನ್ಸರಸ್ ಅಲ್ಲಿ. ಇಲ್ಲದಿದ್ರೆ ಇಲ್ಲ, ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಮಾತ್ರ ತೆಗಿತೀವಿ. ಹೌದು, ಕಾಂಪ್ಲೆಕ್ಸ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ವಿತ್ ATP ಅಂದ್ರೆ 29% ಸಿ ಎಂಡೋಮೆಟ್ರಿಯಮಿಗೆ ಹೋಗ್ತದೆ ಅದು. ಮತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಒಬೇಸ್, BP, ಶುಗರ್ ಇಂಥದ್ದೆಲ್ಲ ಇದ್ದ ಕೂಡಲೇ ಸಿ ಎಂಡೋಮೆಟ್ರಿಯಮಿಗೆ ಹೈ ರಿಸ್ಕ್ ಫ್ಯಾಕ್ಟರ್ಸ್, ಅಂತ ಪೇಷಂಟ್ಸಿಗೆ ಬೇಕಾದ ತೆಗಿಬಹುದು. ಈ ತರದ ಕಾರಣಗಳು ಎಲ್ಲಾ ಪೇಷಂಟ್ಗಳಿಗೆ ಯೂನಿವರ್ಸಲಿ ತೆಗಿಯಲ್ಲ, ಹೆಚ್ಚಿನವರಿಗೆ. ಸರಿ. ಈಗ ಈ ಗರ್ಭಕೋಶದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೀವು ಅದನ್ನು ತೆಗಿಬೇಕಾಗಿ ಬರಬಹುದು ಹೇಳಿದ್ರಿ. ಈಗ ಒಂದು ಗರ್ಭಕೋಶ ತೆಗಿಬೇಕಾದ್ರೆ ನೀವು ಟೆಸ್ಟ್ಗಳನ್ನೆಲ್ಲ ಮಾಡಿ ತೆಗಿತೀರಿ. ಪ್ರೀ ಆಪ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಪೇಷಂಟ್ ಫಿಟ್ ಇದ್ರೆ ಆಮೇಲೆ ತೆಗೆಯುವುದು. ಈಗ ಫಿಟ್ ಅಂದ್ರೆ ಏನಿರಬೇಕು? ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ತೇವೆ ನಾವು. ಟೋಟಲ್ ಹಿಮೋಗ್ಲೋಬಿನ್, ಅಲ್ಲಿಂದ ಕಂಪ್ಲೀಟ್ ಬ್ಲಡ್ ಕೌಂಟು, ಲಿವರ್ ಫಂಕ್ಷನ್ ಟೆಸ್ಟ್, LFT, RFT, TCDCS ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸ್ತೇವೆ. ಚೆಸ್ಟ್ ಎಕ್ಸ್ರೇ, ECG, ಎಕ್ಸ್ರೇ ಅದು ಮಾಡಿ, ಕಿಡ್ನಿ ಟೆಸ್ಟ್, ಲಿವರ್ ಇದ್ದು ಮತ್ತೆ ಬ್ಲೀಡಿಂಗ್ ಟೆಂಡೆನ್ಸಿ ಇರೋದು, BT-CT, PTA, PTT, ಬ್ಲಡ್ ಶುಗರ್, ಥೈರಾಯ್ಡ್ ಎಲ್ಲ ಮಾಡಿಸ್ತೇವೆ. ಎಲ್ಲ ಮಾಡಿಸಿ ಇವರು ಫಿಟ್ ಇದ್ರೆ ಮಾತ್ರ ನೀವು ಅದರ ಮುಂದಿನ ಹಂತಕ್ಕೆ ಹೋಗ್ತೀವಿ. ಈಗ ಗರ್ಭಕೋಶನ ತೆಗೆಯುವುದಂದ್ರೆ ಯಾವ ರೀತಿಯಲ್ಲೆಲ್ಲ ತೆಗಿಬಹುದು? ಹೆಚ್ಚಾಗಿ ಗರ್ಭಕೋಶವನ್ನು 3 ವಿಧದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಈಗ ಮೊದಲಿನ ಕಾಲದಲ್ಲಿ ಅಂದ್ರೆ ಎಲ್ಲ ಓಪನ್ ಸರ್ಜರಿಗೆ, ಅಂದ್ರೆ ಈಗ ನಾವು ಸಿಸೇರಿಯನ್ ಮಾಡುವಾಗ ಮಗು ತೆಗಿತೇವಲ್ಲ, ಅದೇ ತರ ಹೊಟ್ಟೆ ಕೊಯ್ದು ತೆಗೆಯುವಂತದ್ದು, ಅದು ಓಪನ್ ಸರ್ಜರಿ. ಮತ್ತೆ ಸೆಕೆಂಡ್ ಇದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಮತ್ತೆ ಥರ್ಡ್ ಇದ್ದು ವಜೈನಲ್ ಸರ್ಜರಿ. ಬಟ್ ನಾರ್ಮಲಿ ಬೆಸ್ಟ್ ವೇ ಆಫ್ ರಿಮೂವಿಂಗ್ ಯೂಟ್ರಸ್ ತೆಗೆಯುವುದು ವಜೈನಲ್ ರೂಟ್. ಅದು ನ್ಯಾಚುರಲ್ ಒರಿಫೈಸ್, ನ್ಯಾಚುರಲ್ ಆಗಿ ಮಗು ಬರುವ ಜಾಗ ಅಂತ. ವಜೈನ್ ಅಂದ್ರೆ ಮಗು ಬರುವ ಜಾಗ, ವಜೈನಲ್ ರೂಟ್ ಇಂದಲೇ ತೆಗೆಯುವುದು. ಅದು ಬೆಸ್ಟ್ ವೇ ಆಫ್ ಡೂಯಿಂಗ್ ಸರ್ಜರಿ. ಅಂದ್ರೆ ಔಟ್ಸೈಡ್ ಎಲ್ಲಿಯೂ ಕಟ್ಟಿರುವುದಿಲ್ಲ, ಪೇಯ್ನ್ ಕಮ್ಮಿ ಇರ್ತದೆ, ರಿಕವರಿ ಫಾಸ್ಟ್ ಇರ್ತದೆ, ಸ್ಮೂತ್ ಇರ್ತದೆ, ಮತ್ತೆ ಜಾಸ್ತಿ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡುವುದಿಲ್ಲ, ಹಾಸ್ಪಿಟಲ್ ಸ್ಟೇ ಎಲ್ಲ ಕಡಿಮೆ ಇರ್ತದೆ. ಅದಕ್ಕೆ ಕೆಳಗಡೆಯಿಂದವೇ ತೆಗೆದ್ರೆ. ಯಾವ ಯೂಟ್ರಸ್ ನಮಗೆ ಕೆಳಗಡೆಯಿಂದ, ಎಲ್ಲ ಕೇಸ್ ವಜೈನಲ್ ಸರ್ಜರಿಗೆ ಆಗುದಿಲ್ಲ. ಕೆಲವು ಕೇಸ್ಗಳು, ಫಾರ್ ಎಕ್ಸಾಂಪಲ್ ಈಗ ಡೆಲಿವರಿ ಆಗದವರಿಗೆಲ್ಲ ತೆಗಿಲಿಕ್ಕೆ ಕೆಳಗಡೆ ಅಪ್ರೋಚ್ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ. ಮಗು ಬರುವ ಡೆಲಿವರಿ ಆದವರಿಗೆ ಈಸಿ ಆಗ್ತದೆ, ಡೆಲಿವರಿ ಆಗದವರಿಗೆ ಅದು ವಜೈನ ಎಲ್ಲ ಸ್ಮಾಲ್ ಇರ್ತದೆ ಬೇಸಿಕಲಿ ಬಾಡಿ, ಅಲ್ಲಿ ನಮಗೆ ಸ್ಪೇಸ್ ಸಾಕಾಗೋದಿಲ್ಲ ತೆಗೆಯುವವರಿಗೆ. ಹೆಚ್ಚಾಗಿ ಕೆಲವೆಲ್ಲ ಈವನ್ ಡೆಲಿವರಿ ಆಗದವರಿಗೂ ವಜೈನಲ್ಲಿ ತೆಗಿಲಿಕ್ಕೆ ಆಗ್ತದೆ. ಅದು ಪ್ರತಿ ಕೇಸ್ ಹೊಂದಿಕೊಂಡಿರೋದು, ಕೆಲವರಿಗೆ ಆಗೋದಿಲ್ಲ. ಅಂತವರಿಗೆ ನಾವು ಐದರ್ ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಸರ್ಜರಿಗೆ ಹೋಗ್ಬೇಕಾಗ್ತದೆ. ಯಾವ ಯೂಟ್ರಸ್ ಹೀಗೆ ವಜೈನಲ್ಲಿ ಆಗದಿದ್ರೆ ಲ್ಯಾಪ್ರೋಸ್ಕೋಪಿಕ್ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೇವೆ. ಅದರಲ್ಲಿ 4 ತೂತು ಬರ್ತದೆ ಹೊಟ್ಟೆಯಲ್ಲಿ, ಅದರ ಮೂಲಕ. ಬಟ್ ಲ್ಯಾಪ್ರೋಸ್ಕೋಪಿ ಹೆಚ್ಚಾಗಿ ಜನರಲ್ ಅನಸ್ತೇಶಿಯಾದಲ್ಲೇ ಮಾಡುವಂಥದ್ದು. ವಜೈನಲ್ ಸರ್ಜರಿ ಆರ್ ಓಪನ್ ಸರ್ಜರಿ ಆದ್ರೆ ನಿಮಗೆ ಸ್ಪೈನಲ್ ಅಂದ್ರೆ ಲೋಕಲ್ ಅನಸ್ತೇಶಿಯಾದಲ್ಲಿ ಸಹ ಸ್ಪೈನಲ್ ಅನಸ್ತೇಶಿಯಾದಲ್ಲಿ ಮಾಡ್ಬೋದು. ಈ ಲೋಕಲ್ ಅನಸ್ತೇಶಿಯಲ್ಲಿ ಮಾಡುವುದಕ್ಕೂ ಈ ಜನರಲ್ ಅನಸ್ತೇಶಿಯಾದಲ್ಲಿ ಮಾಡುವುದಕ್ಕೂ ಏನು ವ್ಯತ್ಯಾಸ? ಜನರಲ್ ಅನಸ್ತೇಶಿಯಾ ಅಂದ್ರೆ ಅದರದೇ ಆದ ಡ್ರಗ್ಸ್ ಕಾಂಪ್ಲಿಕೇಶನ್ ಬೇರೆ ಉಂಟು. ಲೋಕಲ್ ಅಲ್ಲಿ ಪೇಷಂಟ್ ಕಾನ್ಶಿಯಸ್ ಇರ್ತಾರೆ ಲೋಕಲ್ ಅನಸ್ತೇಶಿಯಾದಲ್ಲಿ. ನಮಗೆ ಫಾರ್ ಎಕ್ಸಾಂಪಲ್ ನಾವು ಸರ್ಜರಿ ಮಾಡ್ತಾ ಇರುವಾಗ ನಮಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಎನ್ಕೌಂಟರ್ ಆಯ್ತು ಅಂತಂದ್ರೆ ಪೇಷಂಟ್ ಕಾನ್ಶಿಯಸ್ ಇರ್ತಾರಲ್ಲ, ಇಮಿಡಿಯೇಟ್ಲಿ ನಮಗೆ ಅವ್ರ ಹತ್ರ ಇದು ಮಾಡಿ ಕನ್ಸೆಂಟ್ ತೆಗೆದು, ಮತ್ತೆ ಫಾರ್ ಎಕ್ಸಾಂಪಲ್ ಓವರಿ ತೆಗಿಬೇಕಾದ್ರೆ ಓವೇರಿಯನ್ ಸಿಸ್ಟ್ ಇದೆ, ಸ್ಕ್ಯಾನಿಂಗ್ ಅಲ್ಲಿ ಬರ್ಲಿಲ್ಲ, ಯಾವ್ದಲ್ಲಿ ಮಾಡ್ತಾ ಇರುವಾಗಲೇ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ಪೇಷಂಟ್ಗೆ ಹೇಳ್ಬೋದು, ಇಮಿಡಿಯೇಟ್ಲಿ ತೆಗಿಬಹುದು. ಜನರಲ್ ಅನಸ್ತೇಶಿಯಾ ಅಂದ್ರೆ ಫುಲ್ಲಿ ಅವರು ಇದಾಗಿರ್ತಾರೆ, ಕಾನ್ಶಿಯಸ್ ಇರುವುದಿಲ್ಲ. ಪೇಷಂಟ್ ಪಾರ್ಟಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಅದು ಮತ್ತೆ ಪುನಃ ಅದರದೇ ಆದ ಕಾಂಪ್ಲಿಕೇಶನ್ಸ್ ಇರ್ತದೆ. ಈ ಪೇಷಂಟ್ ಎಗ್ರಿ ಆಗೋದಿಲ್ಲ ಈಗಿನವರು. ಎಲ್ಲ ನಾವು ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗ್ತದೆ.
ಮಾಡದೆ ಸ್ವಲ್ಪ ಆಚೆ ಈಚೆ ಆದ್ರೆ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ. ಯಾವುದೇ ಸರ್ಜರಿ ಮಾಡುವ ಮೊದಲು ಕನ್ಸೆಂಟ್ ಕರೆಕ್ಟಾಗಿ ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ವಜೈನಲ್ ಸರ್ಜರಿಗೆ ನಾವು ಕನ್ಸೆಂಟ್ ತೆಗೆಯುವಾಗ ಬರೀ ವಜೈನಲ್ ಸರ್ಜರಿ ಅಂತ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಕೆಲವೊಮ್ಮೆ ಆಗೋದಿಲ್ಲ, ಅರ್ಧದಲ್ಲಿ ನಿಲ್ತದೆ ಅದು, ಸರ್ಜರಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲಿಯಾರು ಕರುಳ ಏನಾದರೂ ಅಂಟಿಕೊಂಡಿರ್ತದೆ, ಅಲ್ಲ ಮೂತ್ರಕೋಶ ಅಂಟಿಕೊಂಡಿರ್ತದೆ, ನಮಗೆ ಅದನ್ನು ಸೆಪ್ರೇಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ಸಿಸೇರಿಯನ್ ಎಲ್ಲ ಇದ್ದರೆ ಸಿಸೇರಿಯನ್ನಿಗೆ ಆಂಟೀರಿಯರ್ ಅಬ್ಡಾಮಿನಲ್ ವಾಲ್ ಹೇಳ್ತೇವೆ ನಾವು, ಹೊಟ್ಟೆ, ಅದು ನಿಮಗೆ ಯೂಟ್ರಸ್ಸಿಗೆ ಅಂಟಿಕೊಂಡಿರ್ತದೆ. ಅದು ನಿಮಗೆ ಕೆಳಗಡೆಯಿಂದ ತೆಗಿಲಿಕ್ಕೆ ಆಗುದಿಲ್ಲ. ಆವಾಗ ಐದರ್ ಓಪನ್ ಇಲ್ಲ ಲ್ಯಾಪ್ರೋಸ್ಕೋಪಿಯೇ ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಪೇಷಂಟಿಗೆ ವಜೈನಲ್ ಸರ್ಜರಿಗೆ ನಾವು ಕನ್ಸೆಂಟ್ ತೆಗೆಯುವಾಗ ಲ್ಯಾಪ್ ಬಗ್ಗೆ ಸಹ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಮತ್ತೆ ಓಪನ್ ಸರ್ಜರಿಯ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ನಿಮಗೆ 100% ಯಾವಾಗಲೂ ಕನ್ಸೆಂಟ್ ವಜೈನಲ್ಲಿಗೆ ಅಂತ ಹೇಳಿ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ ನಿಮಗೆ ಅಲ್ಲಿ ಅಂಟಿಕೊಂಡು ಉಂಟೋ ಇಲ್ವೋ ಅಂತ ಎಲ್ಲ ನೋಡಲಿಕ್ಕೆ. ಈಗ MRI ಆಗಲಿ, CT ಆಗಲಿ, ಎಕ್ಸ್ರೇ ಆಗಲಿ ಯಾವುದು ಮಾಡಿದ್ರೂ ಗೊತ್ತಾಗೋದಿಲ್ಲ. ಅದು ಮಾಡ್ತಾನೆ ಗೊತ್ತಾಗಬೇಕಷ್ಟೇ. ಈಗಿನ ಹೊಸ ಟೆಕ್ನಾಲಜಿಯಲ್ಲೂ ಗೊತ್ತಾಗೋದಿಲ್ವಾ? ಯಾವ MRI ಆಗಲಿ ಎಂಥದಲ್ಲಿಯೂ ಅಡೇಷನ್ ಉಂಟಾ ಎಂತ ಅಂತಲೇ ಗೊತ್ತೇ ಆಗೋದಿಲ್ಲ. ಅದು ಓಪನ್ ಮಾಡಿದಾಗಲೇ ಗೊತ್ತಾಗ. ಅದೇ ನಾವು ಮಾಡ್ತಾ ಪ್ರೊಸೀಜರ್ ಇದು ಮಾಡ್ತಾ ಮುಂದುವರಿಯುವಾಗಲೇ ಗೊತ್ತಾಗೋದು. ಅದು ಸರಿ. ಒಂದು ನೀವು ಹೇಳಿದ್ರಿ ಲ್ಯಾಪ್ರೋದಲ್ಲಿ ಮಾತ್ರ ನೀವು ಅವರಿಗೆ ಜನರಲ್ ಅನಸ್ತೀಸಿಯಾ ಕೊಡಬೇಕಾಗಿ ಬರ್ತದೆ, ಉಳಿದರಲ್ಲಿ ಲೋಕಲ್ ಕೊಟ್ಟು ಮಾಡಬಹುದು. ಸ್ಪೈನಲ್ ಅಲ್ಲಿ ಮಾಡಲಿ. ಈಗ ಇದು ಚೇಂಜ್ ಮಾಡ್ತೇವೆ ಅಂತ ಹೇಳುವಾಗ ಏನೋ ಒಂದು ತೊಂದರೆಯಾಗಿ ಇದು ಮುಂದುವರಿಸ್ತದೆ ಅಂತ ಹೇಳಿ ಅವರ ಕನ್ಸೆಂಟ್ ತಗೊಳ್ಳುವಾಗ ಅದು ಈಗ GA ಕನ್ವರ್ಟ್ ಮಾಡ್ತೇವೆ ನಾವು. ಅದು ಒಂದು. ಈಗ ಪೇಷಂಟ್ ಗಾಬರಿ ಬೀಳುವುದಿಲ್ಲ ಅಂತ ಸಂದರ್ಭದಲ್ಲಿ ಕೆಲವು ಸಲ ಅದು ಮೊದಲೇ ಹೇಳಿರ್ತೇವೆ ನಾವು. ಕನ್ಸೆಂಟ್ ಪೇಷಂಟ್ ಇದು ಕ್ಲಿನಿಕಲ್ಲಿ ಪೇಷಂಟ್ ನೋಡಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವಲ್ಲ, ಆವಾಗ ಈ GA ಬಗ್ಗೆ ಸಹ ಅನಸ್ತೀಶಿಯಾ ಬಗ್ಗೆ ಸಹ ಹೇಳ್ತೇವೆ. ಮತ್ತೆ ಅನಸ್ಥೆಟಿಸ್ಟ್ಗಳು ಪ್ರೀ ಆಪ್ ಇದಾಗಿ ನೋಡ್ತಾರಲ್ಲ ಪೇಷಂಟ್ ಅನ್ನು, ಆವಾಗ ಅವ್ರು ಎನಿ ಟೈಮ್ ಅದು ಕನ್ವರ್ಟ್ ಆಗ್ತದೆ ಅಂತ ಹೇಳಿಯೇ ಮಾಡೋದು. ಎಸ್ಪೆಷಲಿ ವಜೈನಲ್ಲೇ ಲ್ಯಾಪ್ರೋಸ್ಕೋಪಿಯಲ್ಲಿ ನಿಮಗೆ ನಾವು ಸರ್ಜರಿಗೆ ಕನ್ಸೆಂಟ್ ತೆಗೆಯುವಾಗ ಅನಸ್ತೀಶಿಯಾ ಕನ್ಸೆಂಟು ತೆಗಿತೇವೆ. ಎನಿ ಟೈಮ್ ಕನ್ವರ್ಟ್ ಮಾಡಬೇಕಾಗಿ ಬರ್ತದೆ. ಫಾರ್ ಎಕ್ಸಾಂಪಲ್ ಸ್ಪೈನಲ್ಲಿ ಎಲ್ಲ ಆದ್ರೆ ಒಂದು 3 to 4 hours ವರೆಗೆ ಬರ್ಬೋದು. ಅದರ ನಂತರ ಈಗ ಅದು ಎಲ್ಲಿಯಾರು ಅಂಟಿಕೊಂಡಿತ್ತು ಕರುಳು, ನಿಮ್ಗೆ ಅಲ್ಲಿ ಡಿಸೆಕ್ಷನ್ಗೆ ಲೇಟ್ ಆಯ್ತು, ಟೈಮ್ ತಗೊಳ್ತದೆ ಅಂತ ಆದ್ರೆ ನಾವು ಕನ್ವರ್ಟ್ ಮಾಡಲೇಬೇಕಾಗ್ತದೆ ಜನರಲ್ ಅನಸ್ತೀಶಿಯಾಕ್ಕೆ. ಅದೆಲ್ಲ ಮೊದಲೇ ಡಿಸ್ಕಸ್ ಮಾಡಿರ್ಬೇಕಾಗ್ತದೆ, ಪೇಷಂಟ್ಗೆ ಹೇಳಿರ್ತೇವೆ. ಅದು ಈವನ್ ಅನಸ್ಥೆಟಿಸ್ಟ್ ಸಹ ಪ್ರೀ ಆಪ್ ಎಕ್ಸಾಮಿನೇಷನ್ ಮಾಡಲೇಬೇಕಲ್ಲ ಪೇಷಂಟ್ ಅನ್ನು, ಆವಾಗ ಅವರು ಅನಸ್ತೀಶಿಯಾ ಬಗ್ಗೆ ಎಲ್ಲ ಸಹ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಸರ್ಜನ್ಸ್ ಮೊದಲು ಕ್ಲಿನಿಕಲ್ ಈಗ ಯಾವ್ದು ತೆಗಿತೇವೆ ಯಾವ್ದು ಬಿಡ್ತೇವೆ ಅಂತ ಹೇಳ್ತೇವಲ್ಲ, ಅದೇ ತರ ಅವ್ರು ಸಹ ಹೇಳ್ತಾರೆ. ಅದರಿಂದ ಈಗ ಒಂದು ರೀತಿಯ ಸರ್ಜರಿ ನಾವು ಮಾಡುವುದಿದ್ರೂ ಕೂಡ ಅದು ಮುಂದಕ್ಕೆ ಕೆಲವು ಸಲ ಬೇರೆ ರೀತಿಯ ಸರ್ಜರಿಯಾಗಿ ಕನ್ವರ್ಟ್ ಆಗ್ಬೋದು. ಎಷ್ಟು ಸತ್ಯ ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ಎಸ್ಪೆಷಲಿ ಈಗ ವಜೈನಲಲ್ಲಿ ಈಗ ನಮ್ಮ ಬುಕ್ಕಿನ ಪ್ರಕಾರ ಎಲ್ಲ ಅಪ್ ಟು 12 weeks, ಮ್ಯಾಕ್ಸಿಮಮ್ಮು 16 weeks. 16 weeksಕ್ಕಿಂತ ಜಾಸ್ತಿ ಹೋದ ಕೂಡಲೇ ಅದು ಕಷ್ಟ ಆಗ್ತದೆ ನಮಗೆ ಕೆಳಗಡೆಯಿಂದ ತೆಗಿಲಿಕ್ಕೆ. ಅಂತಹ ಸಂದರ್ಭದಲ್ಲಿ ಎನಿ ಟೈಮ್ ಅದು ಕನ್ವರ್ಟ್ ಆಗ್ಲಿಕ್ಕೂ ಸಾಕು, ಬಟ್ ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಈಗ ಈ 3 ಸರ್ಜರಿ ಬಗ್ಗೆ ಹೇಳಿದ್ರಿ, NDVH ನ ಅಡ್ವಾಂಟೇಜಸ್ ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಪೇಷಂಟ್ಗಳು ಬಂದಾಗುವಾಗ ಈ ರೀತಿಯ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ ಹೇಗೆ? ಕೆಲವರಿಗೆ ಅರ್ಥ ಆಗ್ತದೆ, ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಅದು ಸರಿ. ಆದ್ರಿಂದ ನಾವು ಇಷ್ಟೆಲ್ಲ ಇದೆ ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಡೈರೆಕ್ಟ್ಲಿ ಹೋಗಿ ಓಪನ್ ಸರ್ಜರಿ ಮಾಡಿಕೊಳ್ಳೋರು ಇದ್ದಾರೆ. ಸುಮಾರು ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಅವರಿಗೆ ಇದಾಗ್ತದೆ, ಅಂದರೆ ಹೆಚ್ಚಿನವ್ರು ಏನು ಅಂದ್ಕೊಳ್ತಾರೆ, ವಜೈನ ಸ್ಪೇಸ್ ಇಲ್ಲ ಅಂತ ಅಂದ್ಕೊಳ್ತಾರೆ, ಅಲ್ಲಿಂದ ನಮಗೆ ಕಾಣೋದಿಲ್ಲ ಎಂಥದ್ದು ಇಲ್ಲ. ಈವನ್ ಎಷ್ಟೋ ಜನ ಹೇಳೋದುಂಟು ಇಟ್ಸ್ ಎ ಬ್ಲೈಂಡ್ ಪ್ರೊಸೀಜರ್ ಅಂತ, ಕಾಣದೆ ನೀವು ಮಾಡ್ತೀರಿ ಅಂತ. ಬಟ್ ನಮಗೆ ಎಲ್ಲ ಸಹ ಕಾಣ್ತದೆ ಅಲ್ಲಿ ಕೆಳಗಡೆಯಿಂದ, ಯೂಟ್ರಸ್ ಯಾವುದು, ಕರುಳು ಯಾವುದು, ಮೂತ್ರಕೋಶ ಯಾವುದು ಎಲ್ಲ ಗೊತ್ತಾಗ್ತದೆ ಕೆಳಗಡೆಯಿಂದ, ಕಾಣೋದಿಲ್ಲ ಅಂತ ಏನಿಲ್ಲ. ಸರಿ. ನಿಮಗೆ ಆದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡಾ? ಹೌದು, ಇಲ್ಲೀಗ NDVH ಮಾಡ್ತೇವೆ ನಾವು, ಮಾಡೋದಿಲ್ಲ ಅಂತ ಅಲ್ಲ, ಬಟ್ ನಾವು ರೆಗ್ಯುಲರ್ಲಿ ಮಾಡ್ತೇವೆ. ಈಗ ಸುಮಾರು ವರ್ಷ ಆಯ್ತು ಮಾಡೋದು, 2002ನೇ ಇಸವಿಯಿಂದವೇ ಸ್ಟಾರ್ಟ್ ಮಾಡಿದ್ದೇವೆ. ಅದು ಯಾಕೆ ತುಂಬ ಕಾಮನ್ ಅಲ್ಲ, ಅಂದರೆ ಅಷ್ಟು ಪಾಪ್ಯುಲರ್ ಅಲ್ಲದಕ್ಕೆ ಏನಾದರೂ ಕೂಡ ಇಷ್ಟು ವರ್ಷಗಳಿಂದ ಕಾರಣ ಏನಾದರೂ ಉಂಟಾ? ಪಾಪ್ಯುಲರ್ ಅಲ್ಲ ಅಂದರೆ ಬೇಸಿಕಲಿ ಸರ್ಜನ್ಸಿಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತದೆ ನನಗೆ ಮಾಡಲಿಕ್ಕೆ. ಯಾಕೆಂದರೆ ಸಣ್ಣ ಸ್ಪೇಸಲ್ಲಿ ವರ್ಕ್ ಮಾಡಲಿಕ್ಕೆ ಎಲ್ಲರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಎಲ್ಲರಿಗೆ ಓಪನ್ ಅಂದರೆ ಫಾಸ್ಟ್ ಆಗ್ತದೆ, ಎಲ್ಲ ಸಹ ಕಾಣ್ತದೆ, ಸುಲಭದಲ್ಲಿ ಮಾಡಿ ಹೋಗುವ ಹಾಗೆ. ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಸಹ ಕ್ಯಾಮರಾದಲ್ಲಿ ಎಲ್ಲ ಸಹ ಕಾಣ್ತದೆ, ಎಲ್ಲಿ ಯಾವುದು ಎಂತ ಅಂತ ಮ್ಯಾಗ್ನಿಫೈಡ್ ವ್ಯೂ ಅಲ್ಲಿ ಕಾಣ್ತದೆ. ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ರೂ ಸಹ ಕ್ಲಿಯರ್ಲಿ ಕಾಣ್ತದೆ ಅಂತ ಹೇಳಿ ಲ್ಯಾಪ್ರೋಸ್ಕೋಪಿಗೆ ಜಾಸ್ತಿ ಪ್ರಮೋಟ್ ಮಾಡುವವರು ಇದ್ದಾರೆ. ಬಟ್ ನನ್ನ ಪ್ರಕಾರ ವಜೈನಲ್ ಸರ್ಜರಿಯಲ್ಲಿ ನಮಗೆ ಎಲ್ಲವೂ ಕಾಣ್ತದೆ. ನಮಗೆ ಕಾಣದ ಇದಾದ ಅಂದಾಜಾದ ಕೂಡ ನಾವು ಆಲ್ರೆಡಿ ಹೇಳಿದಾಗೆ ಮಾಡ್ತೇವೆ.
ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಸಿಸೇರಿಯನ್ಸಿಗೆಲ್ಲ ಹೆಚ್ಚಿನವರು ಯಾರು ಮಾಡೋದಿಲ್ಲ, ಡೈರೆಕ್ಟ್ ಐದರ್ ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಸರ್ಜರಿ. ವಜಿನಲ್ ಮಾಡೋದು ಡೇಂಜರಸ್, ಬಟ್ ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈವನ್ ರಿಮೂವಲ್ ಆಫ್ ದ ಯೂಟ್ರಸ್ ವಜಿನಲ್ ರೂಟು ಹೆಚ್ಚಿನವರು ಯಾರು ಓವರೀಸ್ ಇಲ್ಲಿ ಸಿಸ್ಟ ಅಥವಾ ಏನು ಇದ್ರೆ ಅದು ವಜಿನಲ್ ಆಗಿ ಮಾಡ್ಲಿಕ್ಕೆ ಇದಾಗೋದಿಲ್ಲ, ಬಟ್ ಮಾಡ್ಲಿಕ್ಕೆ ಆಗ್ತದೆ. ಅದು ಈ ಗರ್ಭಕೋಶ ಜಾರಿದ್ರೆ ಮಾತ್ರವ ಹಾಗೆ ಮಾಡ್ಲಿಕ್ಕೆ ಆಗುವಂಥದ್ದು ಅಲ್ಲ. ಈಗ ಗರ್ಭಕೋಶ ಜಾರಿದ್ದನ್ನು ಕೆಲವರು ಹೆಚ್ಚಿನವರು ಕೆಳಗಡೆಯಿಂದವೇ ಮಾಡುದು, ಬಟ್ ಕೆಳಗಡೆಯಿಂದವೇ ಆಕ್ಚುಲಿ ಮಾಡ್ಬೇಕಾಗುದು. ಕೆಳಗಡೆಯಿಂದವೇ ಸಿಗ್ತದಲ್ಲ, ಅದು ಹೊರಗಡೆ ಇರ್ತದೆ ಆಲ್ಮೋಸ್ಟ್. ಕೆಳಗಡೆಯಿಂದವೇ ಮಾಡಿ ರಿಪೇರ್, ಅದು ಎಲ್ಲ ಕಡೆಯೂ ಆಗ್ತದೆ. ಅದು ಈ ಜಾರದ ಯುಟ್ರಸ್ಸಿಗೆ ಈಗ ಬೇರೆ ಕಡೆ ಪೆರಿಫಿರಿಯಲ್ಲಿ ಎಲ್ಲ ಅಷ್ಟು ಇದರಲ್ಲಿ ಮಾಡೋದಿಲ್ಲ. ಮಂಗಳೂರಲ್ಲಿ ಸಿಸೇರಿಯನ್ ಆದವರಿಗೆ ಎಲ್ಲ ಕಡಿಮೆ ಮಾಡೋದು, ವಜಿನಲ್ ಸರ್ಜರಿ ಯಾರು ಮಾಡೋರಿಲ್ಲ, ಇದರ ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಸರ್ಜರಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕಂಡೀಷನ್ ಇದೆ, ಎಂಡೋಮೆಟ್ರಿಯೋಸಿಸ್ ಅಂತ. ಅಂದ್ರೆ ಅದು ಗರ್ಭಕೋಶದ ಒಳಪದರ ಬೇರೆ ಕಡೆ ಎಲ್ಲ ಈ ಇದು ರಿಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಇಂದ ಆಗುವಂಥದ್ದು. ಈ ಬ್ಲೀಡಿಂಗ್ ಉಂಟಲ್ಲ, ಕೆಳಗಡೆ ಹೋಗ್ತದಲ್ಲ ವಜೆನಲ್ಲಿ, ಅದೇ ತರ ಟ್ಯೂಬಿನ ಮೂಲಕ ಯೂಟ್ರಸ್ ಅಲ್ಲಿ ರಿಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಇಂದ ಬಿದ್ದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್, ಓವರಿಯಲ್ಲಿ ಸಿಸ್ಟ್ ಬರೋದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ಈಗ ಅದು ತುಂಬಾ ವೆರಿ ಕಾಮನ್ ಪ್ರಾಬ್ಲಮ್. ಅದರಿಂದಾಗಿ ಉಂಟಲ್ಲ ಒಳಗಡೆ ಅಲ್ಲಿ ಕರುಳು ಮತ್ತೆ ಇದೆಲ್ಲ ಅಂಟಿಕೊಂಡಿರ್ತದೆ ಯೂಟ್ರಸ್ಸಿಗೆ. ಓವರಿ, ಕರುಳು, ಯೂಟ್ರಸ್ ಎಲ್ಲ ಒಂದು ಮುದ್ದೆ ತರ ಇರ್ತದೆ. ಅಂತ ಕೇಸ್ಗಳಿಗೆ ಸಹ ಆಗ್ತದೆ ಕೆಳಗಡೆಯಿಂದ ಮಾಡ್ಲಿಕ್ಕೆ, ಆಗುದಿಲ್ಲ ಅಂತಿಲ್ಲ. ಅದು ಸರಿ. ಈ ನೀವೀಗ ಇದರ ಅಡ್ವಾಂಟೇಜ್ಗಳ ಬಗ್ಗೆ ಹೇಳುವುದಿದ್ರೆ ಸಾಮಾನ್ಯವಾಗಿ ಪೇಷಂಟಿಗೆ ಏನು ಅಡ್ವಾಂಟೇಜ್ಗಳು ಇದರಲ್ಲಿರುವಂಥದ್ದು? ಇದರಲ್ಲಿ ನಾವು ನಾರ್ಮಲಿ ಎಲ್ಲಿಯೂ ಔಟ್ಸೈಡ್ ಕಟ್ಟೇ ಇಲ್ಲ ಅಂತ ಹೇಳ್ತೇವೆ ಹೇಳುವಾಗ. ನಾವು ಕಟ್ ಮಾಡೋದು ಟಾಪ್ ಮೋಸ್ಟ್ ಪೋರ್ಷನ್ ಆಫ್ ದ ವಾಲ್ಟ್ ನಿಯರ್ ದ ಸರ್ವಿಕ್ಸ್. ಕೆಳಗಡೆ ಔಟ್ಸೈಡ್ ಎಲ್ಲಿಯೂ ಕಟ್ಟಿರುವುದಿಲ್ಲ. ಕಟ್ಟಿಲ್ಲದ ಕೂಡಲೇ ನಿಮಗೆ ಪೇನ್ ಸ್ವಲ್ಪ ಕಡಿಮೆ ಇರ್ತದೆ, ರಿಕವರಿ ಫಾಸ್ಟ್ ಇರ್ತದೆ. ಮತ್ತೆ ನಿಮಗೆ ಪೇನ್ ಕಮ್ಮಿ ಆದ ಕೂಡಲೇ ಅಲ್ಲಿ ಪೇನ್ ಕಿಲ್ಲರ್ಸ್, ಡ್ರಗ್ಸ್ ಯೂಸ್ಡ್ ಅದೆಲ್ಲ ಕಮ್ಮಿ ಇರ್ತದೆ. ಪೈಪ್ ಒಂದೇ ದಿವಸ ಇಡ್ತೇವೆ ಅಷ್ಟೇ, ನೆಕ್ಸ್ಟ್ ಡೇ ಫ್ರೀ. ಪೇಷಂಟ್ ಅವರಷ್ಟಕ್ಕೆ ಎದ್ದುಕೊಂಡು ಆಚೆ ಈಚೆ ಎಲ್ಲ ಹೋಗ್ತಾರೆ. ಒಂದು ದಿನ ಮಾತ್ರ ಅವರು ಪೋಸ್ಟ್ ಆಪರೇಟಿವ್ ವಾರ್ಡಲ್ಲಿ ಇರ್ತಾರೆ. ಸೆಕೆಂಡ್ ಡೇ ಆನ್ವರ್ಡ್ಸ್ ಫುಲ್ಲು ಫ್ರೀಯಾಗಿ ಆಚೆ ಈಚೆ ಇರ್ತಾರೆ, ಪೇನ್ ಅಂತಲೇ ಇರುವುದಿಲ್ಲ. ಒಂದು ದಿನ ಕೊಡ್ತೇವೆ ಪೇನ್ ಕಿಲ್ಲರ್ಸ್, ಸೆಕೆಂಡ್ ಡೇ ಆನ್ವರ್ಡ್ಸ್ ಪೇನ್ ಕಿಲ್ಲರ್ಸ್ ಎಲ್ಲ ನಿಲ್ಲಿಸ್ತೇವೆ. ಆ್ಯಂಟಿಬಯೋಟಿಕ್ ಒಂದು ಕೊಟ್ಟು 3 ಡೇಸಲ್ಲಿ ಡಿಸ್ಚಾರ್ಜ್ ಆಗ್ತದೆ. ನೀವು ಹೇಳಿದ ಬೇರೆ ಬೇರೆ ಕಾರಣಗಳಿಗೆ ಈ ಥರದ ಸರ್ಜರಿ ಮಾಡಿದರೂ ಕೂಡ ಇಷ್ಟೇ ದಿವಸ ಸಾಕಾಗ್ತದಾ ಅಂತ ಹೇಳಿದರೆ? ಹೌದು, ಬೆನೈನ್ ಲೀಜನ್ ಎಲ್ಲದಕ್ಕೆ ಸಹ ಸಾಧಾರಣ ಮೂರೇ ದಿನ, 72 hours ಅಷ್ಟೇ. ಆದರೆ ಡಾಕ್ಟರಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅಲ್ವಾ? ಇಲ್ಲ, ರೆಗ್ಯುಲರ್ ನಮಗೇನು ಕಷ್ಟ ಅಂತ ಆಗೋದಿಲ್ಲ, ನಾವು ರೆಗ್ಯುಲರ್ ಅದೇ ಕೆಲಸ ಮಾಡುವವರಲ್ವಾ. ಹಾಗಾಗಿ ನಮಗೆ ಕಂಫರ್ಟೇಬಲ್ ವಜೈನಲ್ ಸರ್ಜರಿ ಮಾಡಿ ಇರ್ಬೋದು ಮೋಸ್ಟ್ಲಿ ಇಷ್ಟು ವರ್ಷದಿಂದ. ಈವನ್ ಸಿಸೇರಿಯನ್ ಆದವರಿಗೆ ಒವೇರಿಯನ್ ಸಿಸ್ಟ್ ಎಲ್ಲ ವಜೈನಲ್ಲೇ ಮಾಡ್ತೇವೆ. ಎಂಡೋಮೆಟ್ರಿಯೋಸಿಸ್ಗೆ ಪ್ರೀವಿಯಸ್ 2-3 ಸಿಸೇರಿಯನ್ನಿಗೆ ಸಹ ವಜೈನಲ್ ರೂಟೇ ಮಾಡ್ತೇವೆ. ಆ್ಯಂಡ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಯೂಟ್ರಸ್ 4 months 18 weeks ವರೆಗೆ ಕೆಳಗಡೆಯಿಂದವೇ ತೆಗೆದಿದ್ದೇವೆ. 18 weeks ಅಂದರೆ 4.5 ತಿಂಗಳ ಪ್ರೆಗ್ನೆಂಟ್ ಅಲ್ಲಿ ಗರ್ಭಕೋಶ ಎಷ್ಟು ದೊಡ್ಡದಿರ್ತದೋ ಅಷ್ಟು ದೊಡ್ಡದು ಕೆಳಗಡೆಯಿಂದವೇ ತೆಗಿಲಿಕ್ಕೆ ಆಗ್ತದೆ. ಅಂದ್ರೆ ಅದು ಹೇಗೆ ತೆಗೆಯೋದಂದ್ರೆ ಅಲ್ಲಿ ಮಲ್ಟಿಪಲ್ ಇದ್ದ ತಕ್ಷಣ ಒಂದು ಫೈಬ್ರಾಯ್ಡ್ ತೆಗೆದ ಕೂಡಲೇ ಜಾಗ ಆಗ್ತದೆ, ಜಾಗ ಆದ ಕೂಡಲೇ ಮತ್ತೆ ಯೂಟ್ರಸ್ ಕೆಳಗಡೆ ಬರ್ತದೆ. ಅದೊಂದು ವಿಧ. ಇನ್ನೊಂದು ದೊಡ್ಡ ಯೂಟ್ರಸ್ ಇದ್ದ ಕೂಡಲೇ ನಾವು ಬೈಸೆಕ್ಟ್ ಮಾಡ್ತೇವೆ. ಬೈಸೆಕ್ಟ್ ಅಂದ್ರೆ ಮಿಡ್ಲ್ ಅಲ್ಲಿ ಕಟ್ ಮಾಡ್ತೇವೆ, ಮತ್ತೆ 1/2 ಇಂದ ಸ್ಮಾಲ್ ಪೀಸ್ ಮಾರ್ಸಿಲೇಟ್ ಮಾಡಿ ಬೈಸೆಕ್ಷನ್, ಮತ್ತೆ ಮಾರ್ಸಿಲೇಷನ್ ಅಂದ್ರೆ ಪೀಸ್ ಮಾಡಿ ತೆಗೆಯುವಂಥದ್ದು. ಆವಾಗ ನಿಮಗೆ ಯೂಟ್ರೈನ್ ಗರ್ಭಕೋಶದಲ್ಲಿ ಕೆಳಗಡೆ ಸರ್ವಿಕ್ಸ್ ಅಲ್ಲಿ ಓಪನ್ ಮಾಡ್ತೇವಲ್ಲ ನಾವು ಕೆಳಗಡೆಯಿಂದ, ಯೂಟ್ರೈನ್ ಆರ್ಟ್ರಿ ಅಂತ ಹೇಳುವ ಆರ್ಟ್ರಿ ಮೇನ್ ಸಪ್ಲೈಯಿಂಗ್ ಟು ದ ಯೂಟ್ರಸ್ ಬ್ಲಡ್ ವೆಸಲ್. ಯೂಟ್ರೈನ್ಸ್ ಕ್ಲಾಂಪ್ ಆದ ತಕ್ಷಣ ಕೆಳಗಡೆಯಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಯೂಟ್ರಸ್ಸಿಗೆ ಕಮ್ಮಿ ಆಗ್ತದೆ. ಅದು ಮಾಡಿದ ನಂತರ ನಾವು ಈ ಮಾರ್ಸಿಲೇಷನ್ ಎಲ್ಲ ಮಾಡೋದು. ಆವಾಗ ನಿಮ್ಗೆ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗುದಿಲ್ಲ. ಯೂಟ್ರೈನ್ ಆರ್ಟ್ರಿ ಇದು ಕ್ಲಾಂಪ್ ಮಾಡಿ ಕಟ್ ಮಾಡದೇ ಉಂಟಲ್ಲ, ಯೂಟ್ರೈನ್ ಆರ್ಟ್ರಿ ಅಟ್ಯಾಚ್ಮೆಂಟ್ ನಿಮ್ಗೆ ಇದು ಮಾಡದೆ ನಾವು ಕಟ್ ಮಾಡ್ಲಿಕ್ಕೆ ಕೊಟ್ರೆ ತುಂಬಾ ಬ್ಲೀಡಿಂಗ್ ಆಗ್ತದೆ. ಹಾಗೆ ಆದ್ರಿಂದ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿರಬೇಕು. ಅಂದ್ರೆ ಅದು ಮಾಡಿ ಬರ್ತದೆ ಎಕ್ಸ್ಪರ್ಟ್. ಈ ರೀತಿ ಎಲ್ಲವನ್ನು ಕೂಡ ಸಣ್ಣ ತುಂಡು ಮಾಡಿ ಹೊರಗೆ ತೆಗೆಯುವಂತ ಮಾರ್ಸಿಲೇಷನ್ ಪ್ರಕಾರ ದೊಡ್ಡ ಯೂಟ್ರಸ್ ಈಗ 8 weeks 10 weeks ವರೆಗೆ ನಮ್ಗೆ ಹಾಗೆ ಇಡೀ ಇಂಟ್ಯಾಕ್ಟ್ ತೆಗಿಲಿಕ್ಕೆ ಆಗ್ತದೆ. 10 weeks ನಂತರ ಈಗ 12 weeks ಆದ ಕೂಡಲೇ ಮೇಲೆ ಬಲ್ಕ್ ಜಾಸ್ತಿ ಇರ್ತದೆ, ಆವಾಗ ಅದನ್ನು ಮಾರ್ಸಿಲೇಟ್ ಮಾಡಿ ಅಥವಾ ಬೈಸೆಕ್ಟ್ ಮಾಡಿ ತೆಗಿತೇವೆ ಕೆಳಗಡೆಯಿಂದವೇ. ಸರಿ. ಮತ್ತೆ ಈಗ ಓವರಿಗಳನ್ನು ಕೂಡ ತೆಗಿಬೇಕಾಗಿ ಬರುವಂತಹ ಸಂದರ್ಭ, ಪ್ರೀ ಕ್ಯಾನ್ಸರಸ್ ಎಲ್ಲ ಇದ್ರೆ, ಮತ್ತೆ ವೆರಿ ಅರ್ಲಿ ಸ್ಟೇಜ್ ಆಫ್ ಸಿ ಎಂಡೋಮೆಟ್ರಿಯಂ, ಈ ಗರ್ಭಕೋಶ ಎಂಡೋಮೆಟ್ರಿಯಂ ಅಂದ್ರೆ ಗರ್ಭಕೋಶದ ಒಳಪದರ, ಸಿ ಎ ಕ್ಯಾನ್ಸರ್ ಎಂಡೋಮೆಟ್ರಿಯಂ ವೆರಿ ಅರ್ಲಿ ಸ್ಟೇಜ್. ಈಗ ಸುಮಾರು ಮಾಡಿದ್ದೇವೆ ನಾವು ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲೆಲ್ಲ ಕೆಳಗಡೆಯಿಂದವೇ ತೆಗಿಲಿಕ್ಕೆ ಆಗ್ತದೆ. ಕೆಳಗಡೆಯಿಂದವೇ ತೆಗೆದು ಓವರಿ ಟ್ಯೂಬ್ ಎಲ್ಲ ತೆಗಿಲಿಕ್ಕೆ ಆಗ್ತದೆ. ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ವಜಿನಲ್ ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ರೇಡಿಯೋಥೆರಪಿ ಎಲ್ಲ ಬೇಕಾಗ್ತದೆ ಅದಕ್ಕೆ, ಬಟ್ ರಿಕವರಿ ಇಸ್ ವೆರಿ ಫಾಸ್ಟ್ ಅಲ್ಲ. ಮತ್ತೆ ಈಗ ನಾವು ನಾರ್ಮಲ್ ಈಗ ವೆರಿ ಅರ್ಲಿ ಸ್ಟೇಜ್ ಇದ್ರೆ
ಆಮೇಲೆ ಇದೆಲ್ಲ ನಾವು ಕೆಳಗಡೆಯಿಂದವೇ ತೆಗಿತೇವೆ. ಫಾರ್ ಎಕ್ಸಾಂಪಲ್ ಈಗ ಲಿಂಫ್ ನೋಟ್ಸ್ ತೆಗಿಬೇಕು ಅಂತ ಇದ್ರೆ ಲ್ಯಾಪ್ ಯೂಸ್ ಮಾಡ್ತೇವೆ. ಲಿಂಫ್ ನೋಟ್ಸ್ ಈಗ ಪೆಲ್ವಿಕ್ ಲಿಂಫ್ ನೋಟ್ಸ್ ಮತ್ತು ಪ್ಯಾರಾಯೋಟಿಕ್ ಲಿಂಫ್ ನೋಟ್ಸ್ ಎಲ್ಲ ತೆಗಿಬೇಕಿದ್ರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಲಿಂಫ್ ನೋಟ್ಸ್ ತೆಗೆದು ಬಿಡ್ತೇವೆ. ಆವಾಗ ನಿಮಗೆ ಅಲ್ಲಿ ಕಟ್ಟು ಜಾಸ್ತಿ ಇರುವುದಿಲ್ಲ ಅಲ್ಲ. ಇಲ್ಲದ್ರೆ ರೆಗ್ಯುಲರ್ ಸರ್ಜರೀಸ್ ಈ ಎಂಡೋಮೆಟ್ರಿಯಮಿಗೆಲ್ಲ ನಿಮಗೆ ವರ್ಟಿಕಲ್ ಇನ್ಸಿಷನ್ ಹಾಕಿ ಡಿಸೆಕ್ಷನ್ ಎಲ್ಲ ತುಂಬ ಆಗ್ತದೆ. ಅಲ್ಲಿ ಪೇಯ್ನಲ್ಲಿ ಹಂದಾಡ್ಲಿಕ್ಕೆ ಆಗೋದಿಲ್ಲ ಪೇಷಂಟಿಗೆ. ಅದರದ್ದೇ ಆದ ಕಾಂಪ್ಲಿಕೇಶನ್ಸ್, ಫಾರ್ ಎಕ್ಸಾಂಪಲ್ ಡೀಪ್ ವೇನ್ ಥ್ರೋಂಬೋಸಿಸ್, ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಹೀಗೆಲ್ಲ ಆಗ್ತದೆ ಕಾಂಪ್ಲಿಕೇಶನ್ಸ್. ಅದರಿಂದ ಮುಂದಿನ ಅದೇ ಇದರಲ್ಲಿ ನಿಮಗೆ ಮೊಬಿಲೈಸೇಷನ್ ಫಾಸ್ಟ್ ಆಗ್ತದೆ. ಪೇಷಂಟ್ಸ್ ಎದ್ದು ಆಚೆ ಈಚೆ ಆಂಬುಲೇಷನ್ ಸುಲಭ ಆಗ್ತದಲ್ಲ. ಮೊಬಿಲೈಸೇಷನ್ ಸುಲಭ ಆದ ತಕ್ಷಣ ಈ ಇಮ್ಮೊಬಿಲೈಸ್ಡ್ ಪೇಷಂಟಿಗೆ ಆಗುವ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಆಗ್ತದೆ. ಡೀಪ್ ವೇನ್ ಥ್ರೋಂಬೋಸಿಸ್ ವೆರಿ ಡೇಂಜರಸ್ ಕಾಂಪ್ಲಿಕೇಶನ್. ಬ್ಲಡ್ ಕ್ಲಾಟ್ ಕಾಲಲ್ಲಿ ಆಗಿ ಮತ್ತೆ ಡಿಸ್ಲಾಡ್ಜ್ ಆಗಿ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೇವೆ. ಇಲ್ಲಿ ಹಾರ್ಟ್ ಬ್ಲಡ್ ವೆಸಲ್ ಬ್ಲಾಕ್ ಆಗಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಿಡ್ತಾರಲ್ಲ, ಅದು ಡೇಂಜರಸ್ ಕಾಂಪ್ಲಿಕೇಶನ್ ಬೇರೆ ಸರ್ಜರಿಯಲ್ಲಿ. ಒಳಗಡೆ ಎಕ್ಸ್ಟೆನ್ಸಿವ್ ಡಿಸೆಕ್ಷನ್ ಆದಾಗೆ ನಿಮ್ಗೆ ಅಲ್ಲಿ ಪೇಯ್ನ್ ಎಲ್ಲ ಜಾಸ್ತಿ ಆಗ್ತದೆ. ಇಲ್ಲಿ ಗಾಯ ಹೊಟ್ಟೆಯಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಆದಾಗಿ ಪೇಯ್ನ್ ಸಹ ಜಾಸ್ತಿ ಆಗ್ತದೆ. ಅದರಿಂದ ಪೇಷಂಟ್ ಮೂವ್ ಮಾಡೋದಿಲ್ಲ ನಿಮಗೆ. ಆವಾಗ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಆಗ್ತದೆ. ರಿಕವರಿ ಸ್ಲೋ, ಬವೆಲ್ ಮೂಮೆಂಟ್ಸ್ ಎಲ್ಲ ರಿಕವರಿ ಆಗೋದಿಲ್ಲ ನಿಮಗೆ. ಇದರಲ್ಲಿ ಅದೆಲ್ಲ ಎಂತ ಇರುವುದಿಲ್ಲ. ರಿಕವರಿ ಮತ್ತೆ ನಿಮ್ಮ ಏಜ್ ಫ್ಯಾಕ್ಟರ್ನು ಕೂಡ ಡಿಪೆಂಡ್ ಆಗಿರ್ತದೆ ಹೇಗೆ? ಅಲ್ಲ, ರಿಕವರಿ ಡೆಫಿನೆಟ್ಲಿ ಏಜ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿರ್ತದೆ. ಮೋಸ್ಟ್ ಆಫ್ ದ ಟೈಮ್ ಈ NDVH ಅಂತ ಇರೋದು ಈ ಯಂಗ್ ಏಜ್ ಅಲ್ಲಿ ಅಲ್ವಾ. 30 to 50 ಏಜಲ್ಲಿ ಜಾಸ್ತಿ, 50-55 ಇಯರ್ಸ್ ವರೆಗೆ. 60, 65, 70 ಇಯರ್ಸಿಗೂ ಸಹ ಜಾರದ ಗರ್ಭಕೋಶಿಗ ಫಾರ್ ಎಕ್ಸಾಂಪಲ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಮೆನೋಪಾಸ್ ಆಗಿ 1 ಇಯರ್ ಆದ ನಂತರ ಬ್ಲೀಡ್ ಆದ ಪೇಷಂಟೇ, ಬ್ಲೀಡಿಂಗ್ ಆಗುವ ಪೇಷಂಟ್, ಅದು ರಿಪೋರ್ಟ್ ಅಲ್ಲಿ ನಿಮಗೆ ಅಲ್ಲಿ ಪ್ರಾಬ್ಲಮ್ ಅಂತ ಬರ್ತದೆ. ಗರ್ಭಕೋಶ ಮಾತ್ರ ಜಾರಿ ಇರುವುದಿಲ್ಲ, ಮೇಲೆ ಇರ್ತದೆ, ಡೆಲಿವರಿ ಆಗಿರ್ತಾರೆ. ಎಲ್ಲರಿಗೆ ಏಜಿನವರಿಗೆ ಗರ್ಭಕೋಶ ಜಾರುವುದಿಲ್ಲ, ಎಷ್ಟೋ ಜನ ಜಾರದವ್ರು ಸಹ ಇರ್ತಾರೆ. ಅಂಥವರಿಗೆ ಸಹ ಕೆಳಗಡೆಯಿಂದ ತೆಗಿಲಿಕ್ಕೆ ಆಗ್ತದೆ, ವಜಿನಲ್ ಸರ್ಜರಿ ಮಾಡ್ತೇವೆ. ಅದರಿಂದ ನಿಮಗೆ 65-70 ನೀವು ಮಾಡಿದ್ದೇವೆ. ಅದೇ 70 ವರ್ಷ 67-70 ಇಯರ್ಸ್ ಅರ್ಲಿ ಸ್ಟೇಜ್ ಆಫ್ CA ಇದಕ್ಕೆ ಕೆಳಗಡೆಯಿಂದವೇ ವಜಿನಲ್ ಸರ್ಜರಿ ಮಾಡಿ ಗರ್ಭಕೋಶ ಜಾರ್ಲಿರಲಿಲ್ಲ, NDVH ಮಾಡಿ ಯೂಟ್ರಸ್, ಓವರೀಸ್, ಟ್ಯೂಬ್ ಎಲ್ಲ ತೆಗೆದು ಮತ್ತೆ ಲ್ಯಾಪ್ ಮೂಲಕ ಲಿಂಫ್ ನೋಟ್ಸ್ ತೆಗೆಯುವುದು. ಸರಿ. ಇಂಥ ಸಂದರ್ಭದಲ್ಲಿ ಈಗ ಗರ್ಭಕೋಶವನ್ನು ತೆಗೆಯುವ ಸಂದರ್ಭದಲ್ಲಿ ನೀವು ಓವರೀಸ್ ಅನ್ನು ಅಲ್ಲೇ ಇಡುವಂಥ ಅವಕಾಶಗಳು ಇದ್ರೆ ಅದನ್ನು ಅಲ್ಲೇ ಇಡ್ತೀರಾ ಹೇಗೆ? ಹೌದು, ಓವರೀಸ್ ಅನ್ನು ಹೆಚ್ಚಾಗಿ ಬಿಡ್ತೇವೆ ನಾವು. ಅದರಿಂದ ಬೆನಿಫಿಟೇ ಜಾಸ್ತಿ. ಪೇಷಂಟಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಈಗ ಯಾರು ಸಹ ಓರಿ ತೆಗಿಲಿಕ್ಕೆ ಬಿಡ್ಲಿಕ್ಕಿಲ್ಲ, ಹಾಗೆ ಉಂಟು ಅದರ ಬೆನಿಫಿಟ್ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ. ಈಗ ಮೆನೋಪಾಸಲ್ ಸಿಂಪ್ಟಮ್ಸ್ ಎಲ್ಲ ನಿಮಗೆ, ಮೆನೋಪಾಸಲ್ ಸಿಂಪ್ಟಮ್ಸ್ ಸೆಕೆ ಆಗೋದು, ಕಿರಿಕಿರಿ ಆಗೋದು, ಕೆಲವು ಪೇಷಂಟ್ ತಲೆಯಲ್ಲಿ ಏನೋ ಆಗ್ತಾ ಉಂಟು ಅಂತೆಲ್ಲ ಹೇಳಿಕೊಂಡು ಬರ್ತಾರೆ. ಒಮ್ಮೆ ವಿಷಯ ಗೊತ್ತಾದ್ರೆ ಉಂಟಲ್ಲ, ಅವರು ಖಂಡಿತ ತೆಗಿಲಿಕ್ಕೆ ಬಿಡೋದಿಲ್ಲ. ಒಂದು ಪೇಷಂಟಿಗೆ ಹಾಗೆ ಆಗಿದೆ, ರಿಪೋರ್ಟ್ ಅದು ಪ್ರೀ ಕ್ಯಾನ್ಸರಸ್ ಅಂತ ಬಂತು. ನಾನು ಮೊದಲೇ ಎಕ್ಸ್ಪ್ಲೇನ್, ಅದು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್. ಅವರಿಗೆ ಹೇಳಲಿಕ್ಕೆ ಅಂತ ಹೇಳುವಾಗ ಹಸ್ಬೆಂಡ್ ಹೇಳಿದ್ರು, ಬೇಡ ಅವರಿಗೆ ಓರಿ ತೆಗೆಯೋ ವಿಷಯ ನೀವು ಹೇಳಬೇಡಿ, ನನಗೆ ಮಾತ್ರ ಹೇಳಿ ಅಂತ. ಸರಿ ಅಂತ ಹೇಳಿ ಮತ್ತೆ ನಾವು ಹೇಳಲಿಲ್ಲ. ಮತ್ತು ಫಸ್ಟ್ ಕ್ವಶನ್ ಆಪ್ರೇಟ್ ಆದ ನಂತರ ಅವರು ಕೇಳೋದು ಓರಿ ತೆಗ್ದಿದ್ದೀರಾ ಅಂತ. ಅದಕ್ಕೆ ನನಗೆ ಸುಳ್ಳು ಹೇಳ್ಬೇಕಾ ಸತ್ಯ ಹೇಳ್ಬೇಕು ಅಂತ ಗೊತ್ತಾ, ನಾನು ಸತ್ಯವೇ ಹೇಳಿಬಿಟ್ಟೆ, ಓರಿ ತೆಗೆಯೋದು ಅಂತ. ಆ ಮೊಮೆಂಟಿಂದ ಶುರು ಆಯ್ತು ಅವರಿಗೆ ಪ್ರಾಬ್ಲಮ್ಸ್. ಮತ್ತೆ 1 ವರ್ಷ 2 ವರ್ಷವರೆಗೆ ಬರ್ತಾನೆ ಇದ್ರು ಕ್ಲಿನಿಕ್ಕಿಗೆ, ಅಲ್ಲಿ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳಿ. ಅದು ಸೈಕಾಲಜಿಕಲ್ ಪ್ರಾಬ್ಲಮ್, ಸ್ವಲ್ಪ ಸೈಕಾಲಜಿಕಲ್ ಇರ್ತದೆ, ಸ್ವಲ್ಪ ಸೈಕಾಲಜಿ. ಇಂಡಿಯನ್ ಲೇಡೀಸಿಗೂ ಸೈಕಾಲಜಿ ತುಂಬ ಉಂಟು. ಗರ್ಭಕೋಶ ತೆಗೆದ್ರೆ ಮುಗಿಯಿತು, ಮತ್ತೆ ನಮಗೆ ಸೊಂಟದಲ್ಲಿ ಬಲ ಇಲ್ಲ ಅಂತಲೇ ಅರ್ಥ. ಅವರದು ನಡಿಲಿಕ್ಕೆ ಆಗೋದಿಲ್ಲ, ಇಡೀ ದಿವಸ ಮಲಗಿಕೊಂಡೇ ಇರುವುದು, ಹಾಗೆ ಎಣಿಸ್ತಾರೆ ಎಷ್ಟು ಜನ. ನಮ್ಗೆ ಪೇಷಂಟ್ಸ್ ಬರ್ತಾರಲ್ಲ, ಬಂದು ಹೇಳ್ದೆ ಗರ್ಭಕೋಶ ಬುಡ್ತು ಬೇತೆ ಓಲದೆಪ್ಲೆ ಅವು ಒಂಜಿದೆಪ್ಪೊಡ್ಚಿ ಅವು ಇಜ್ಜಾನೆ ದಾಯ್ತಾ ಓಡಾಡ್ಲ ಮನ್ಪ್ಲೆ ಅಂತ ಅವ್ರು ಎಣಿಸೋದು ಇಡೀ ಗರ್ಭಕೋಶದಲ್ಲೇ ಅವರಿಗೆ ಜೀವ ಇರೋದು ಅಂತ. ಹಾಗೆ ಮತ್ತೆ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ಪಿಗೆ ಸಹ ಗರ್ಭಕೋಶವೇ ಬೇಕು ಅಂತ ಹೇಳೋರಿದ್ದಾರೆ. ಎಷ್ಟೋ ಎಕ್ಸಾಂಪಲ್ಸ್ ನಮಗೆ ಕೊಡ್ತಾರೆ, ಅಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ. ಮತ್ತೆ ಹಸ್ಬೆಂಡ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಡಾಕ್ಟರ್, ನೀವು ಗರ್ಭಕೋಶ ತೆಗೆದ್ರೆ ಅಂತ ಅವರಿಗೆ ಐಡಿಯಾ ಇರುವುದಿಲ್ಲ. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ನಂತರ, ಅದಕ್ಕೆ ಹಸ್ಬೆಂಡ್ ವೈಫಿಗೆ ಎಕ್ಸ್ಪ್ಲೈನ್ ಮಾಡಿದ ನಂತರ ಮತ್ತೆ ಒಪ್ಪುತ್ತಾರೆ. ಸೈಕಾಲಜಿ ತುಂಬಾ ಉಂಟು ಗರ್ಭಕೋಶಕ್ಕೆ ಅಟ್ಯಾಚ್ಡ್. ಅದು ಓವರೀಸ್ ತೆಗೆದ್ರೆ ಮತ್ತೆ ಪುನಃ ಎಕ್ಸಾಜರೇಟ್ ಆಗ್ತದೆ, ಸಡನ್ ಹಾರ್ಮೋನ್ ವಿಡ್ರಾಲ್ ಆಗಿ ಸೆಕೆ ಆಗೋದು, ಮನಸ್ಸು ಕಿರಿಕಿರಿ ಆಗೋದು, ಹೀಗೆಲ್ಲ ಆಗ್ತದಲ್ಲ. ಈಸ್ಟ್ರೋಜನ್ ಇಲ್ಲ, ಬೋನು, ಹಾರ್ಟಿಗೆ ಎಲ್ಲದಕ್ಕೆ ಬೇಕು ಈಸ್ಟ್ರೋಜನ್, ಅದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಆದರೆ ಮೆನೋಪಾಸ್ನ ನಂತರ ಕೂಡ ಈ ಈಸ್ಟ್ರೋಜನ್ ಇರ್ತದಾ? ಏನಾದ್ರೆ 20-25 ಇಯರ್ಸ್ ವರೆಗೆ ಸ್ವಲ್ಪ ಅಮೌಂಟ್ ಬರ್ತದೆ ಅಂತ ಉಂಟು ಬುಕ್ಕಲ್ಲಿ. ಆದ್ರಿಂದ ಟೆಕ್ಸ್ಟ್ ಬುಕ್ ಆಫ್ ಗೈನಕಾಲಜಿ ಅಂದರೆ ಮಹಿಳೆಯರಿಗೆ ಇರುವಂತಹ ಒಂದು ಕೆಲವು ವಿಷಯಗಳಿಗೆ ಇರುವಂತಹ ಒಂದು ಹಾರ್ಮೋನ್, ಅದು ಈಸ್ಟ್ರೋಜನ್ ಅಡ್ವಾಂಟೇಜಸ್ ಜಾಸ್ತಿ ಅದರಿಂದ. ಅದರಿಂದ ಓವರೀಸ್ ಅನ್ನ ಹೆಚ್ಚಾಗಿ ಬಿಡುವುದೇ. ಈಗ ಹೆಚ್ಚಿಂದೆಲ್ಲ ಇದೇ ತರದ್ದಲ್ಲ, ಅಡಿನೋಮೈಸಿಸ್, DUB, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್, ಆವಾಗ ಅದು ತೆಗಿಲಿಕ್ಕೆ ಹೋಗೋದಿಲ್ಲ.
ಇಲ್ಲಿಯ ಜನರಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಒಪ್ಪುವಂತಹ ಚಾನ್ಸ್ಗಳು ಜಾಸ್ತಿ ಇತ್ತಾ? ಹೇಗೆ ನೀವು ಈ NDVH ಮಾಡ್ತೇವೆ ಅಂತ ಹೇಳುವಾಗ ಹೆಚ್ಚಿನ ಪೇಷಂಟ್ಗಳು ಒಪ್ತಾರಾ? ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಕೆಲವರು ಒಪ್ಪುತ್ತಾರೆ, ಕೆಲವರು ಒಪ್ಪುದಿಲ್ಲ. ಪುನಃ ಇಮಿಡಿಯೇಟ್ಲಿ ಇಲ್ಲಿ ಒಂದು ಒಪಿನಿಯನ್ ಅಲ್ಲ, ಸುಮಾರು ಒಪಿನಿಯನ್ಸ್ ತಗೊಳ್ತಾರಲ್ವಾ, ಆವಾಗ ಒಬ್ಬೊಬ್ರು ಒಂದೊಂದು ಥರ ಹೇಳಿದ ಕೂಡಲೇ ಪೇಷಂಟ್ ಕನ್ಫ್ಯೂಷನ್ ಆಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಕೇಸ್ಗಳಲ್ಲಿ ಅವರು ಯಾಕಾಗಿ ಮತ್ತೆ ಕಷ್ಟ ಓಪನ್ ಸರ್ಜರಿ ಆದರೂ ಕೂಡ ಅದಕ್ಕೆ ಹೋಗ್ತಾರೆ, ಯಾಕೆ? ಅಂದರೆ ಈಗ ಈ ಸಿಸೇರಿಯನ್ ಆದವರಿಗೆ ಫಾರ್ ಎಕ್ಸಾಂಪಲ್ ಅವರು ಎಣಿಸ್ತಾರೆ ಈ ಗರ್ಭಕೋಶ ಮತ್ತು ಇದು ಮೂತ್ರಕೋಶ ಅಂಟಿರ್ತದೆ, ಅದನ್ನು ನಾವು ಸೆಪರೇಟ್ ಮಾಡುವಾಗ ಕೆಲವೊಮ್ಮೆ ಬ್ಲ್ಯಾಡರಿಗೆ ಇಂಜುರಿ ಆಗುವ ಚಾನ್ಸ್ ಉಂಟು. ಬ್ಲ್ಯಾಡರ್ ಇಂಜುರಿ ಆದರೆ ಮತ್ತೆ ಫಿಸ್ಟುಲಲ್ಲಾಗಿ ಯೂರಿನ್ ಮತ್ತು ವಜಿನದಿಂದ ಬರೋದು ಅದೆಲ್ಲ ಮತ್ತೆ ಪುನಃ ಕಾಂಪ್ಲಿಕೇಶನ್ಸೇ ಜಾಸ್ತಿ. ಹಾಗೆ ಎಲ್ಲ ಹೆದರಿಕೆ ಆಗ್ತದೆ ಅಂತ ಕಾಣ್ತದೆ. ಅವ್ರು ಹೇಳ್ತಾರೆ, ಕೆಲವರು ಬಂದು ಹೇಳುದುಂಟು, ವಜಿನದೊಟ್ಟಿಗೆ ಅಲ್ಲಿ ಮೂತ್ರಕೋಶ ಇರ್ತದೆ, ಮೋಷನ್ ಚೀಲ ಇರ್ತದೆ, ಒಂದಕ್ಕೆ ನಿಮ್ಮ ಕತ್ರಿ ಮೇಲೆ ಕೆಳಗೆ ಹೋದ್ರೆ ಅಲ್ಲಿ ಮತ್ತೆ ಇಂಜುರಿ ಆಗ್ತದಲ್ಲ, ಇಂಜುರಿ ಆಗಿ ಮತ್ತೆ ಡ್ಯಾಮೇಜ್ ಆದರೆ ಮತ್ತೆ ತೊಂದರೆ ಅಲ್ಲ ಡಾಕ್ಟ್ರೆ ಅಂತ ಎಷ್ಟು ಜನ ಹೇಳುವವರು ಇದ್ದಾರೆ. ನಾಲೆಜ್ ಅವರಿಗೆ ಇರ್ತದೆ, ಇಲ್ಲ ಅಂತ ಅಲ್ಲ. ಬಟ್ ಈಗ ಇಷ್ಟು ವರ್ಷದಿಂದ ಮಾಡುವಾಗ ಅತಿ ಕಮ್ಮಿ, ಹಾಗೆ ನಾನು ನೋಡಿದ ಮಟ್ಟಿಗೆ. ನೀವು ಎಲ್ಲವರಿಗೂ ಕೂಡ ಬಂದವರಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿಯೇ ಇದು ಮಾಡೋದು? ಹೌದು, ಎಲ್ಲರಿಗೆ ಸಹ ಫಸ್ಟ್ ಆಪ್ಷನ್ ಕೊಡುವುದೇ ವಜೈನಲ್, ಆಮೇಲೆ ಲ್ಯಾಪು. ಕೆಲವರು ಲ್ಯಾಪಿಗೆಂತಲೇ ಹೇಳಿ ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಅಬ್ರಾಡ್, ಬೇರೆ ಮೆಟ್ರೋಪಾಲಿಟನ್ ಸಿಟೀಸಲ್ಲೆಲ್ಲ ಈಗ ಜಾಸ್ತಿ ಪ್ರಮೋಷನ್ ಲ್ಯಾಪನ್ನೇ ಮಾಡೋದು. ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ. ಲ್ಯಾಪ್ರೋಸ್ಕೋಪಿಯೇ ಕಂಪ್ಯೂಟರ್ ಆಪರೇಷನ್, ಲೇಸರ್ ಆಪರೇಷನ್ ಅಂತ ಬೇರೆ ಬೇರೆ ಹೆಸರು ಉಂಟು ಅದಕ್ಕೆ, ಆರ್ಡಿನರಿ ಇವರ ಜನರ ಲ್ಯಾಂಗ್ವೇಜ್ ಅಲ್ಲಿ. ನೀವು ಅದನ್ನು ಮಾಡ್ತೀರಾ ಅಂತ ಕೇಳಿಕೊಂಡು ಬರುವವರೇ ಜಾಸ್ತಿ. ಅದಕ್ಕಿಂತ ಒಳ್ಳೇದು ಇದು ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ. ಈಗ ಈ NDVH ಅನ್ನುವಂಥದ್ದು ಬೇರೆ ಜಾಗಗಳಲ್ಲಿ, ಈಗ ನೀವು ಮಂಗಳೂರಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ, ಬೇರೆ ಬ್ಯಾಂಗ್ಳೂರು, ಕೊಚ್ಚಿನ್, ತ್ರಿವೆಂಡ್ರಮ್, ಬಾಂಬೆಯಲ್ಲೆಲ್ಲ ಸುಮಾರು ಮಾಡ್ತಾರೆ. ಬಾಂಬೆಯಲ್ಲಿ ಎಲ್ಲ ಬೆಳಿಗ್ಗೆ ಮಾಡಿದರೆ ಸಂಜೆ ಡಿಸ್ಚಾರ್ಜ್ ಆಗಿ ಕಳಿಸ್ತಾರೆ. ಈವನ್ ಬ್ಯಾಂಗ್ಳೂರಲ್ಲಿ ಸಹ ಡಾಕ್ಟರ್ ರಮೇಶ್, ಡಾಕ್ಟರ್ ಪಾಲ್ ಎಲ್ಲರೂ ಮಾಡ್ತಾರೆ. ಈಗ ಲ್ಯಾಪ್ರೋಸ್ಕೋಪಿ ಕೆಲವು ವಿಷಯಕ್ಕೆ ವಜೆನಲ್ಲಿ ಇದಾಗುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಯೂಟ್ರಸ್ ತೆಗಿಯದೆ ನಿಮಗೆ ಒವೇರಿಯನ್ ಸಿಸ್ಟ್ ಎಲ್ಲ ತೆಗಿಬೇಕು ಅಂತ, ಓವರೀಸೇ ಸೆಪರೇಟ್ ಇದಲ್ಲ, ಒವೇರಿಯನ್ ಸಿಸ್ಟ್ ತೆಗಿಬೇಕು ಅಂತ ಆದರೆ ನಿಮಗೆ ಅದಕ್ಕೆ ಲ್ಯಾಪೇ, ನಿಮಗೆ ವಜೆನಲ್ ಇದರಿಂದ ಆಗೋದಿಲ್ಲ. ಯೂಟ್ರಸ್ಸಿನ ಒಟ್ಟಿಗೆ ತೆಗೆದು ಅದರೊಟ್ಟಿಗೆ ಹಿಂದೆ ಮುಂದೆ ಇರೋದನ್ನು ವಜೆನಲ್ ರೂಟಲ್ಲಿ ತೆಗಿಬೋದು. ಮತ್ತೆ ಒವೇರಿಯನ್ ಸಿಸ್ಟ್ ಎಲ್ಲ ಆಗೋದಿಲ್ಲ ನಿಮಗೆ ಯೂಟ್ರಸ್ ತೆಗಿಯದೆ ಅದನ್ನು ತೆಗಿಲಿಕ್ಕೆ, ಯಾಕಂದರೆ ಕೆಳಗಡೆಯಿಂದ ಓಪನ್ ಇಲ್ಲಲ್ಲ, ಆಕ್ಸೆಸ್ ಇಲ್ಲಲ್ಲ ನಮಗೆ. ಹಾಗೆ ಆದ್ರಿಂದ ನೀವು ಮಾಡೋದು ಯಾವ್ದು ಬೇಕಾದರೂ ಮಾಡ್ತೀರಿ, ಆದರೆ ನೀವು ಪೇಷಂಟಿಗೆ ಫೇವರೇಬಲ್ ಅಥವಾ ಪೇಷಂಟಿಗೆ ಹೆಚ್ಚು ಕಷ್ಟ ಆಗದಂತಹ, ಎಸ್ಪೆಷಲಿ ಈಗ ಪೇಷಂಟ್ ಒಬೇಸ್ ಇಷ್ಟು ತೋರಿರ್ತಾರೆ, ತೋರದ್ದೇ ಆದ ಕಾಂಪ್ಲಿಕೇಶನ್ಸ್ ಬೇರೆ ಇದೆ, ಒಬೆಸಿಟಿ ರಿಲೇಟೆಡ್ ರಿಸ್ಕ್ಸ್ ತುಂಬ ಇದೆ. ಅಂಥವರಿಗೆಲ್ಲ ಈ ವಜೈನಲ್ ಸರ್ಜರಿ ತುಂಬ ಒಳ್ಳೆಯದು. ಯಾಕೆಂದರೆ ಅವರಿಗೆ ಓಪನ್ ಎಲ್ಲ ಮಾಡಿದರೆ ಲ್ಯಾಪ್ ಮಾಡಲಿಕ್ಕೆ ಅದು ಇನ್ಸ್ಟ್ರೂಮೆಂಟ್ ಸಾಕಾಗೋದಿಲ್ಲ, ಅದಕ್ಕೆ ಸ್ಪೆಷಲೈಸ್ಡ್ ಟ್ರೊಕಾರ್ಸ್ ಇರ್ತದೆ. ಬಟ್ ಆದರೂ ತುಂಬ ಒಬೇಸ್ ಅಂದರೆ ತೋರ ಲೆಕ್ಕಕ್ಕಿಂತ ಜಾಸ್ತಿ 100 kg ಎಲ್ಲ ಇರುವವರಿಗೆ ಕೆಲವೊಮ್ಮೆ ಲ್ಯಾಪ್ರೋಸ್ಕೋಪಿಕ್ ಇದು ಮಾಡ್ಲಿಕ್ಕೂ ಆಗುದಿಲ್ಲ ನಮಗೆ. ಆವಾಗ ಕೆಲವೊಮ್ಮೆ ವಜೈನಲ್ ಆಗ್ತದೆ, ಇಲ್ಲದಿದ್ರೆ ಓಪನ್ ಸರ್ಜರಿ ಅಂತವರಿಗೆ. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಗರ್ಭಕೋಶವನ್ನು ತೆಗೆಯುವಂತಹ ಒಂದು ಸಂದರ್ಭದಲ್ಲಿ ನೀವು ಅಡ್ವೈಸ್ ಕೊಡುವಂಥದ್ದು ಏನು? ನನ್ನ ಪ್ರಕಾರ ಬೆಸ್ಟ್ ರೂಟ್ ಆಫ್ ಸರ್ಜರಿ ವಜೈನಲ್ ರೂಟು. ನಾನು ಹೇಳೋದಾದ್ರೆ ಯಾವುದು ವಜೈನಲ್ ಆಗೋದಿಲ್ಲ ಬೇಕಿದ್ರೆ ಲ್ಯಾಪ್ರೋಸ್ಕೋಪಿಗೂ ಹೋಗ್ಬೋದು. ಕೆಲವು ಲ್ಯಾಪ್ರೋಸ್ಕೋಪಿಗೂ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಈಗ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಅದೆಲ್ಲ ಈವನ್ ಲ್ಯಾಪ್ರೋಸ್ಕೋಪಿಯಲ್ಲಿ ಸಹ ತುಂಬಾ ಕಷ್ಟ ಆಗ್ತದೆ. ಎಲ್ಲಿ ಯಾರು ಕರುಳಿಗೆಲ್ಲ ಪೆಟ್ಟಾದ್ರೆ ಮತ್ತೆ ಅದು ತುಂಬಾ ಪ್ರಾಬ್ಲಮ್ ಆಗ್ತದೆ, ಜೀವಕ್ಕೆ ಬರ್ಬೋದು. ಅಂಥದ್ದಲ್ಲಿ ಓಪನ್. ಅದರಿಂದ ಇದನ್ನ ನೀವು ಗ್ರೇಡಿಂಗ್ ಪ್ರಕಾರ NDVH ಮೊದಲು ಪೇಷಂಟ್ ರಿಕವರಿ ನೋಡಿಕೊಂಡು, ಇಲ್ಲಿ ಎಲ್ಲಿಯೂ ಗಾಯವೇ ಇರುವುದಿಲ್ಲ ನಿಮಗೆ. ಲ್ಯಾಪ್ರೋಸ್ಕೋಪಿಯಲ್ಲಿ ಆದರೆ ಪುನಃ 4 ಗಾಯಗಳುಂಟು, ಸ್ಟಿಚ್ ತೆಗಿಲಿಕ್ಕುಂಟು, ಸ್ವಲ್ಪ ಪೇಯ್ನ್ ಇರ್ತದೆ. ಅದು ರೆಕ್ಟ ಶೀಟ್ ಎಲ್ಲ ಓಪನ್ ಆಗುವಾಗ ತೂತ್ ಬರ್ತದಲ್ಲ 4. ಹಾಗೆ ಸಿಸೇರಿಯನಿಗಿಂತ ಕಮ್ಮಿ ಇರ್ತದೆ ಲೆಕ್ಕ, ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಬಟ್ ಆದರೂ ಪೇಯ್ನ್ ಇರ್ತದೆ ಅದು. ಅಲ್ಲಿ ಒಳಗಡೆ ನ್ಯೂಮೋಪೆರಿಟೋನಿಯಂ ಅಂತ ಹೇಳ್ತೇವೆ, ಅದನ್ನು ಗಾಳಿ ತುಂಬಿಸಿ ಅಂತ. ಈಗ ಪೇಷಂಟ್ಗಳು ನೀವು ಗಾಳಿ ತುಂಬಿಸಿ ಮಾಡ್ತೀರಾ ಅಂತ ಕೇಳುವವರಿದ್ದಾರೆ ತುಂಬ ಜನ. ಹಾಗೆ ತುಂಬಿಸಿ ಮಾಡುವಂಥದ್ದಲ್ಲ, ನ್ಯೂಮೋಪೆರಿಟೋನಿಯಂ ಕಾಂಪ್ಲಿಕೇಶನ್ಸ್ ಇದೆ, ಅದರದೇ ಆದ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಇರ್ತದೆ. ಹಾಗೆ ಕಂಪ್ಯಾರಿಟಿವ್ಲಿ ಇದು ವಜೈನಲ್ ಆಗೋದಾದ್ರೆ ಅದೇ ಮಚ್ ಬೆಟರ್ ಮತ್ತೆ ಸೇಫ್, ರಿಕವರಿ ಫಾಸ್ಟ್. ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಅಷ್ಟೇ, ಹೆಚ್ಚು ಜನ ಮಾಡುವುದೂ ಇಲ್ಲ, ಹಾಗಾಗಿ ಗೊತ್ತಿರೋದಿಲ್ಲ. ಬಟ್ ಎಲ್ಲ ಪೇಷಂಟ್ಗಳಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟರೆ ಅವರೇ ಸಿಲೆಕ್ಟ್ ಮಾಡ್ತಾರೆ ಯಾವ ರೂಟ್ ಅಂತೇಳಿ. ಅವರಿಗೆ ಸ್ವಲ್ಪ ಕಡಿಮೆ ಕಾಂಪ್ಲಿಕೇಶನ್ಸ್ ಇರುವಂತಹ ರೂಟ್ ಅಂತ. ಹೌದು, ರಿಕವರಿ ಫಾಸ್ಟ್ ಅಲ್ಲ, 3 days ಅಲ್ಲಿ ರಿಕವರಿ ಆಗ್ತದೆ. ಒಳ್ಳೆಯದು. ಡಾಕ್ಟರ್ ಪೂರ್ಣಿಮಾ ಭಟ್ ಅವರೇ, ಗರ್ಭಕೋಶ ತೆಗೆಯುವಂಥ NDVH ಅನ್ನುವಂಥ ವಿಧದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಮತ್ತು ಇದು ಪೇಷಂಟ್ಗಳಿಗೆ, ಅದು ಕೂಡ 50 ವರ್ಷದ ಒಳಗಿನ ಪೇಷಂಟ್ಗಳಿಗೆ ಯಾವ ರೀತಿಯಲ್ಲೆಲ್ಲ
ಹೆಚ್ಚಿನ ಒಂದು ಉಪಕಾರವನ್ನು ಮಾಡಿಕೊಡುತ್ತದೆ ಅಥವಾ ಅವರಿಗೆ ಹೆಚ್ಚು ತೊಂದರೆ ಇಲ್ಲದೆ ಮಾಡುವಂಥ ಒಂದು ವ್ಯವಸ್ಥೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆಯ ಕುರಿತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ PS. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.